ನಟಿ ಆಗಿಲ್ಲ ಅಂತಂದ್ರೆ ಸಂಗೀತಾ ಶೃಂಗೇರಿ ಅವರು ಯಾವ ಪ್ರೊಫೆಷನ್ ಚೂಸ್ ಮಾಡ್ತಿದ್ರು ಅಂತ? ಎರಡಿದೆ ನನ್ನ ಫೇವ್ರೆಟ್. ಒಂದು, ನಾನು ಏರ್ಫೋರ್ಸ್ ಆಫೀಸರ್ ಆಗಬೇಕು ಅಂತ ಇಷ್ಟಪಡ್ತಿದ್ದೆ, ಬಿಕಾಸ್ ನಮ್ಮಪ್ಪ ಏರ್ಫೋರ್ಸ್ನವರು. ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಅದಕ್ಕೂ ಕೂಡ. ಇಲ್ಲ ಅಂದ್ರೆ ನಾನು ಗೇಮರ್ ಆಗಿರ್ತಿದ್ದೆ ಆನ್ಲೈನ್. ನಂಗೆ ತುಂಬಾ ಇಷ್ಟ ಗೇಮಿಂಗ್. ಇತ್ತೀಚೆಗೆ ಒಂದು ವಿಡಿಯೋಸ್ ಕೂಡ ವೈರಲ್ ಆಗಿತ್ತು ಪಬ್ಜಿದೆಲ್ಲ ಕೂಡ. BGMI, ಹೌದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನಾನು ತುಂಬಾ ವಾಟ್ ನಾನು ಹೇಳಿದ್ನಲ್ವಾ, ನಾನು BGMI ಅಂದ್ರೆ ನಾನು ಆನ್ಲೈನ್ ಗೇಮರ್ ಆಗಿರ್ತಿದ್ದೆ ಅಂತ. ತುಂಬಾ ಇಷ್ಟ ನಂಗೆ ಆಡೋದು. ಎಷ್ಟು ಆಡ್ತಿದ್ದೆ ಅಂದ್ರೆ ಕೊರೋನಾ ಟೈಮಲ್ಲಿ ಒಂದು 24 ಗಂಟೆ ಆಡ್ತಿದ್ದೆ. ಅವಾಗ ಬ್ಯಾನ್ ಆಗಿರ್ಲಿಲ್ಲ ಇದು. 24 hours ಶುರು ಮಾಡಿದ್ರೆ ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತನಕ ಆಡ್ತಿದ್ದೆ. ಆ ರೇಂಜಿಗೆ ಅಡಿಕ್ಷನ್ ಇತ್ತು ನನಗೆ. ಟೂ ಅಗ್ರೆಸಿವ್ ನಾನು, ಆಯ್ತಾ. ಅಂಡ್ ಇದು ಆಡಿ ಆಡಿ ಅಂಡ್ ಐ ವಾಸ್ ಟೂ ಗುಡ್ ಇನ್ ಇಟ್. ನನ್ ಕೆಲವು ಸ್ಪೋರ್ಟ್ಸ್ ಕಂಪನಿಯಿಂದ ಆಫರ್ ಬಂದಿತ್ತು, ಲೈಕ್ ನನ್ನ ಕಾಸ್ಟ್ ಮಾಡ್ತೀವಿ ಅಂತ. ಅವಾಗ ಇನ್ನೂ ಚಾರಿನೂ ರಿಲೀಸ್ ಆಗಿರ್ಲಿಲ್ಲ. ನಂಗೆ ಒಂದು ಒಳ್ಳೆ ಕರಿಯರ್ ಆಗಿರೋದು. ಕ್ರೋರ್ಸ್ ಅಲ್ಲಿ ಅರ್ನ್ ಮಾಡ್ತಿದ್ದಾರೆ ಈಗಿನ ನಡುವೆ ಗೇಮರ್ಸ್. ನನಗೊಬ್ರು ಕೇಳಿದ್ರು, ಇಫ್ 2020 your movie doesn't release, give me your 2022 ಅಂತ. ಐ ವಾಸ್ ಲೈಕ್, ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿದೆ. ಇವತ್ತಿಗೂ ಫ್ರೆಂಡ್ ಇದಾರೆ, ಈಸ್ ವೆರಿ ಫೇಮಸ್. ಸೊ ನಾನು ಅನ್ಕೊಂಡಿದ್ದೆ, ನನ್ಗೆ ಲೈಫಲ್ಲಿ ಯಾವತ್ತಾದ್ರೂ ಈ ಟೈಮ್, ಐ ಡೋಂಟ್ ನೋ, ಐ ಕ್ಯಾನ್ ಎವರ್ ಬಿ ಅ ಗೇಮರ್ ಅಂತ. ಬಟ್ ನಂಗೆ ಬಿಗ್ ಬಾಸ್ ಇಂದ ಬಂದಿದ ನಂತರ ದುಡ್ಡಿತ್ತು. ನನ್ನ ಫ್ಯಾಮಿಲಿ ಕಡೆಯಿಂದ ನಂಗೆ ಏನು ಪ್ರೆಷರ್ ಇರಲಿಲ್ಲ. ಅಂಡ್ ಫೇಮ್ ಕೂಡ ಇತ್ತು. ನಂಗೆ ಅನ್ಸಿದ್ ಒಂದೇ, ನಂಗೆ ಗೇಮ್ ಮಾಡ್ಬೇಕು, ನಂಗೆ ಗೇಮಿಂಗ್ ಮಾಡ್ಬೇಕು, ಜನ ನೋಡ್ಬೇಕು ನಾನು ಆಟ ಆಡ್ತಿರೋದು ಅಂತ. ಸೊ ಆ ಒಂದ್ ಟೈಮಲ್ಲಿ ನಾನು ಎಲ್ಲ ಸೆಟಪ್ ತರಿಸ್ಕೊಂಡೆ, ಸೆಟಪ್ ನನ್ನ ರೂಮಲ್ಲೇ ಮಾಡಿಸ್ಕೊಂಡೆ, ಆಟ ಆಡ್ದೆ. ತುಂಬಾ ಖುಷಿ ಆಯ್ತು. ಒಂದ್ ತಿಂಗಳೇನೋ ಆಟ ಆಡ್ದೆ, ಮುಗಿಸ್ದೆ. ಅಲ್ಲಿಗೆ ಮುಗೀತು ನಂದು. ಇವಾಗ ನಾನು ಗೇಮ್ ಆಡ್ತಿಲ್ಲ. ಇಟ್ಸ್ ಜಸ್ಟ್ ದಟ್ ಚಿಕ್ಕ ಮಗುದ್ ಡ್ರೀಮ್, ಇನ್ನರ್ ಚೈಲ್ಡ್ ಆ ಸ್ಯಾಟಿಸ್ಫ್ಯಾಕ್ಷನ್ ಬೇಕಿರುತ್ತೆ. ಅದು ಸ್ಯಾಟಿಸ್ಫೈ ಮಾಡಿದೆ ಅಂಡ್ ಡನ್, ಅಷ್ಟೇ. ಸಂಗೀತಾ ಶೃಂಗೇರಿ ಅವ್ರಿಗೆ ಕಷ್ಟ ಕಾಲ ಅಂತ ಬಂದಾಗ ಇಂಡಸ್ಟ್ರಿಯಲ್ಲಿ ಬರುವಂತಹ ಫ್ರೆಂಡ್ಸ್ ಯಾರು ಅಂತ? ಟಚ್ ವುಡ್, ಇನ್ನೂ ಅಂತದೇನು ಪರಿಸ್ಥಿತಿ ಬಂದಿಲ್ಲ. ನಂಗಂತ ಫ್ರೆಂಡ್ಸ್ ಯಾರು ಇಲ್ಲ ಸದ್ಯಕ್ಕೆ. ಅಂದ್ರೆ ಲೈಕ್ ನಾನು ಯಾವತ್ತೂ ಅಷ್ಟು ಕನೆಕ್ಟ್ ಆಗಿಲ್ಲ ಇಂಡಸ್ಟ್ರಿಯಲ್ಲಿ, ಯಾರ ಜೊತೆನೂ ಕನೆಕ್ಟ್ ಆಗಿಲ್ಲ. ಅಂತದ್ ಯಾರು ಇಲ್ಲ ನನ್ಗೆ, ಅಂದ್ರೆ ನಾನು ಹೇಳ್ಕೊಳ್ಳೋ ಅಷ್ಟು. ನನ್ಗೆ ನನ್ನ ತಂದೆ ತಾಯಿ ಮತ್ತೆ ಅಣ್ಣ ಅತ್ತಿಗೆ ಇದಾರೆ, ಅಷ್ಟೇ. ಓಕೆ. ಸಂಗೀತಾ ಶೃಂಗೇರಿ ಅವರ ಮದುವೆ ಯಾವಾಗ? ಅಬ್ಬಾ, ಹೀಗೆ ಬಂದ್ಬಿಟ್ರೆ ನೀವು ಕೂಡ. ನಾನು ಕಾಯ್ತಾ ಇದ್ದೀನಿ, ಯಾವಾಗ ಅಂತ ನಾನು ಕಾಯ್ತೀನಿ, ನೋಡೋಣ. ನಾನು ಆಕ್ಚುಲಿ ಇದನ್ನ ಮರ್ತೋಗ್ಬಿಡ್ತಿದ್ದೆ, ಆಮೇಲೆ ಕೇಳಲೇಬೇಕು ಅಂತ ಹೇಳ್ಬಿಟ್ಟೆ. ನಾನು ಐ ಆಮ್ ಲೈಕ್, ಮುಂಚೆ ಕೇಳಿದ್ರೆ, ನಾನು 5 ವರ್ಷದಿಂದ ಕೇಳಿದ್ರೆ ನಾನು ಯಾವತ್ತೂ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದೆ. ಹೇಳಿದೀನಿ ಕೂಡ ಕೆಲವು ಇಂಟರ್ವ್ಯೂಸ್ ಅಲ್ಲಿ. ರೈಟ್ ನೌ, ಹ್ಯಾವಿಂಗ್ ಗಾನ್ ಥ್ರೂ ಆಲ್ ದಿಸ್ ಫೇಸಸ್ ಇನ್ ಲೈಫ್, ಅನ್ಸುತ್ತೆ ಒಬ್ಬ ಪಾರ್ಟ್ನರ್ ಬೇಕು, ತನ್ನ ಲೈಕ್ ಕಷ್ಟ ಸುಖ ಹೇಳ್ಕೊಡೋದಕ್ಕೆ. ಲೈಕ್ ಸ್ಪೆಷಲಿ ವೆನ್ ಯು ಸಿ ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇಷ್ಟೆಲ್ಲ ಕಪಲ್ ಥಿಂಗ್ ನೋಡಿದಾಗ, ನಂದು ಒಬ್ಬ ಇದ್ರೆ ಚೆನ್ನಾಗಿರೋದಿಲ್ಲ ಅಂತ ಅನ್ಸುತ್ತೆ. ಬಟ್ ಅಗೇನ್, ನಂಗೆ ಡ್ರಾಮಾಸ್ ಇಷ್ಟ ಇಲ್ಲ ಅಷ್ಟು. ಸೊ ನಂಗೆ ಕೆಲವು ಸತಿ ಅನ್ಸುತ್ತೆ, ಸಿಂಗಲ್ ಆಗಿ ಚೆನ್ನಾಗೇ ಇದೀನಲ್ವಾ ಅಂತ. ಸೊ ಲೆಟ್ಸ್ ಸಿ ವಾಟ್ ಎವರ್ ಲೈಫ್ ಸೇಸ್. ಬಟ್ ಸ್ಟೇಟ್ಮೆಂಟ್ ಕೊಡಲ್ಲ. ನಾನು ಬಿಗ್ ಬಾಸ್ ಹೋಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೋಡಿದ್ರೆ ಏನಾಗಿದೆ ಅಂತ. ಸೊ ಇವಾಗ ನಾನು ಏನೂ ಹೇಳಲ್ಲ. ಏನೂ ಹೇಳಲ್ಲ ನಾನು. ಐ ಆಮ್ ಸ್ಕೇರ್ಡ್ ಆಫ್ ಮೈ ಸೆಲ್ಫ್ ಇವಾಗ, ಬೇಡ ಅಂತ. ಅಲ್ಲ, ನಾವು ಒಂದ್ಸಲ ಕೊಟ್ಬಿಟ್ರೆ ಅದು ಆ ಕ್ಷಣಕ್ಕೆ ನಾವು ಬೇಡ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದಾದ ನಂತರ ಏನೇನ್ ಆಗುತ್ತೆ ಅಂತ ಮರುಕ್ಷಣನೇ ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಎಲ್ಲ ಕರ್ಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ನಾನ್ ನೋಡಿರೋದೇ ಅದು. ನಮ್ ಲೈಫ್ ಅಲ್ಲಿ ನಾವ್ ಏನ್ ಮಾಡೋದೇ ಇಲ್ಲ ಅಂತ ಇರ್ತೀವಲ್ಲ, ನಾವ್ ಅದನ್ನೇ ಮಾಡ್ತೀವಿ. ಅದಕ್ಕೆ ಅದು ಹೇಳಕ್ಕೆ ಹೋಗ್ಬಾರ್ದು, ಅದ್ರ ಉಲ್ಟಾ ಹೇಳಿ, ಪಕ್ಕ ಮಾಡ್ತೇನೆ ಅಂತ ಹೇಳಿ, ಅಟ್ಲೀಸ್ಟ್ ಆಗ್ಬಾರ್ದು ಅಂತ. ಎಸ್. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಐ ಡೋಂಟ್ ನೋ. ಐ ಮೀನ್ ಅರೇಂಜ್ ಮ್ಯಾರೇಜ್ ಅಂತೂ ನಂಗೆ ಐ ವಿಲ್ ನಾಟ್ ಪ್ರಿಫರ್, ಬಿಕಾಸ್ ಯಾರು ಗೊತ್ತಿಲ್ಲದೆ ಇರೋನು, ಅದು ಈ ಟೈಮ್ ಅಲ್ಲಿ. ಐ ಡೋಂಟ್ ನೋ, ಇಟ್ಸ್ ವೆರಿ ಸ್ಕೇರಿ ಫಾರ್ ಮೀ. ಸೊ ಐ ಥಿಂಕ್ ಲವ್ ವಿಲ್ ಬಿ ವೇ ಬೆಟರ್. ಅರ್ಥ ಮಾಡ್ಕೊಂಡು ಆಮೇಲೆ ಆಗ್ಬೇಕು ಅಂತ, ಎಸ್ಪೆಷಲಿ ಈ ಜನರೇಷನ್ ಅಲ್ಲಿ. ಅರೇಂಜ್ ಮ್ಯಾರೇಜ್ ಯಾವಾಗ ಇವ್ಗಳದ್ದು ಅಂದ್ರೆ, ಹಳೆ ಕಾಲ ನಮ್ಮ ಅಪ್ಪ ಅಮ್ಮ ಇರೋ ಟೈಮಲ್ಲಿ ಅರೇಂಜ್ ಮ್ಯಾರೇಜ್ ವರ್ಕ್ ಆಗ್ತಿತ್ತು ಅಂತ ಅನ್ಸುತ್ತೆ. ಈ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಎಲ್ಲ ಇರ್ಬೇಕಿದ್ರೆ, ಒಬ್ರಿಗೆಲ್ಲ ಬಯೋಡೇಟಾನೇ ಸಿಗತ್ತೆ ಅಂದಾಗ, ಅರೇಂಜ್ ಮ್ಯಾರೇಜ್ ಆದಾಗ ತುಂಬಾ ಕಷ್ಟಗಳು ಮುಂದೆ ಬರಬಹುದು ಅಂತ ನಂಗೆ ಅನ್ಸುತ್ತೆ. ನನಗೆ ಪರ್ಸನಲಿ, ಬೇರೆಯವ್ರ ಒಪಿನಿಯನ್ ಬೇರೆ ಇರ್ಬೋದು. ಬಟ್ ಲವ್ ಮ್ಯಾರೇಜ್ ಅಲ್ಲಿ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಮಾಡ್ಕೊಂತೀವಲ್ವಾ ಮ್ಯಾರೇಜ್, ದಟ್ ವಿಲ್ ಬಿ ಮೋರ್ ಹೆಲ್ದಿ ಅಂತ ಅನ್ಸುತ್ತೆ ನನಗೆ. ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ನಿಮ್ಮ ಹುಡುಗನಿಗೆ? ಯಾಕಂದ್ರೆ ಪ್ರತಿಯೊಬ್ಬರದ ಲೈಫ್ ಅಲ್ಲೂ ಕೂಡ ಪಾರ್ಟ್ನರ್ ಅಂತ ಅಂದ್ಮೇಲೆ ಒಂದು ಸರ್ಟನ್ ಡ್ರೀಮ್ಸ್ ಅಂತ ಇರುತ್ತೆ. ಈಗ ನೀವೇ ಆಗಿರ್ಬೋದು, ನನ್ನ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳೋಂಥವ್ರು ಇರ್ಬೋದು, ಅಥವಾ ನನ್ನ ಅಭಿರುಚಿಗಳು ತಕ್ಕಂತೆ ಅವ್ರ ಅಭಿರುಚಿಗಳು ಹೊಂದಾಣಿಕೆ. ಅಫ್ಕೋರ್ಸ್ 100% ನಿಜ, ಬಿಕಾಸ್ ಯಾಕಂತಂದ್ರೆ 100% ನನ್ನ ತರನೇ ಯೋಚನೆ ಮಾಡೋಂಥವ್ರು ಸಿಗೋದು ತುಂಬಾ ಕಷ್ಟ. ಬಟ್ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಉದ್ದ ಇರ್ಬೇಕು, ಸ್ಪೋರ್ಟಿ ಇರ್ಬೇಕು, ಒಳ್ಳೆ ಶೇಪ್ ಅಲ್ಲಿ ಇರ್ಬೇಕು, ವರ್ಕೌಟ್ ಮಾಡ್ಬೇಕು, ಅಂಡ್ ಹೆಲ್ದಿ. ಅವನಿಗೆ ಕುಕಿಂಗ್ ಬರ್ಬೇಕು, ನನ್ಗೆ ಯಾವಾಗ್ಲೂ ಊಟ ಮಾಡಿಸ್ತಿರ್ಬೇಕು, ನನ್ನ ಅರ್ಥ ಮಾಡ್ಕೊಳ್ಳೋನ್ ಇರ್ಬೇಕು, ಅಂಡ್ ಒಳ್ಳೆ ಹಾಡು ಆಡ್ಬೇಕು, ರೊಮ್ಯಾಂಟಿಕ್ ಆಗಿರ್ಬೇಕು, ಅಂಡ್ ನನ್ನ ಕೆಲ್ಸನ ಅರ್ಥ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ಇರ್ಬೇಕು. ನನ್ನ ಕೆಲ್ಸದಲ್ಲಿ ಯಾವತ್ತೂ ನಂಗೆ ತಡ ಆಗ್ಬಾರ್ದು, ಸಪೋರ್ಟ್ ಮಾಡೋರು ಇರ್ಬೇಕು. ನನ್ಗೆ ಅವರಿಂದ ನನ್ಗೆ ಬೆಳವಣಿಗೆ ಇರ್ಬೇಕು. ಇಬ್ರು ತುಂಬಾ ಸಪೋರ್ಟಿವ್ ಆಗಿರ್ಬೇಕು. ತುಂಬಾ ಲೈಕ್
ಎಷ್ಟು ಪ್ರೀತಿ ಇರಬೇಕು ಅಂದ್ರೆ ಕೊನೆ ಉಸಿರುವರೆಗೂ ನನಗೇನೇ ಆದ್ರೂ ಅವ್ರಿಗೇನೇ ಆದ್ರೂ ಕೂಡ ಆ ಪ್ರೀತಿ ಉಳ್ಕೊಂಡಿರ್ಬೇಕು, ಇಬ್ರಿಬ್ರು ನೋಡ್ಕೊಂಡಿರ್ಬೇಕು. ಅಂಡ್ ಅದ್ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ಫೇಸ್ ಮಾಡುವಂತ ಒಂದು ಪರ್ಸನಾಲಿಟಿ ಆಗಿರ್ಬೇಕು. ಅಂಡ್ ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ದಿಸ್. ಅಂಡ್ ನನ್ನ ಯಾವತ್ತೂ ಆಡ್ಕೊಂಬಾರ್ದು ಅವರು, ಅಂದ್ರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಈ ನಡುವೆ ಹೇಗಾಗ್ತದೆ ಅಂದ್ರೆ ಫನ್ ಮಾಡೋದು ಜಾಸ್ತಿ ಆಗ್ಬಿಡುತ್ತೆ, ವೈಫ್ನಾಗಿರ್ಬೋದು, ವೈಫ್ ಹಸ್ಬೆಂಡ್ ಆಗಿರ್ಬೋದು. ನನ್ನ ಯಾವತ್ತೂ ಆಡ್ಕೊಂಬಾರ್ದು, ನನಗೋಸ್ಕರ ಯಾವತ್ತೂ ನಿಲ್ಬೇಕು. ಯಾರು ಎಷ್ಟೇ ಆಡ್ಕೊಂಡ್ರು ಅವ್ರು ನನಗೋಸ್ಕರ ನಿಲ್ಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಿದ್ಮೇಲೆ ನನಗೆ ಅನ್ಸಿದ್ದೇನು ಅಂತಂದ್ರೆ ಸ್ಟ್ರೈಟ್ ಫಾರ್ವರ್ಡ್, ಹೊಡೆದ್ರೆ ಮಕ್ಕಳದಂಗೆ ಹೇಳ್ಬೇಕು. ಇಷ್ಟೊಂದು ಬಂಡ ಧೈರ್ಯ ಸಂಗೀತ ಶೃಂಗೇರಿ ಅವರು ಯಾರಿಂದ ಕಲ್ತ್ರು ಅಂತ, ಎಲ್ಲಿಂದ ಬಂತು? ನಮ್ ತಾಯಿಯಿಂದ. ಅವ್ರು ಬಂದ್ರೆ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡತ್ತೆ, ಆಯ್ತಾ. ಸೊ ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಪ್ಪ ಆಗಲ್ಲ. ನಮ್ಮ ಅಪ್ಪ ಇಸ್ ವೆರಿ ಸ್ವೀಟ್. ಅಮ್ಮ ಯಾವತ್ತಿದ್ರು ಆನ್ ಸ್ಪಾಟ್ ಮುಖದ್ಮೇಲೆ ಹೊಡ್ತಂಗೆ ಹೇಳೋದಾಯ್ತಾ. ನಾನ್ ಅಮ್ಮಂದ್ ಪಾಲಿಶ್ಡ್ ವರ್ಷನ್, ಸೊ ವೇ ಬೆಟರ್ ಹಂಗ್ ನೋಡಿದ್ರೆ ನೀವು. ಸೊ ಐ ಥಿಂಕ್ ಅದು ಅಮ್ಮನಿಂದಾನೇ ಬಂದಿದೆ. ಅಂಡ್ ನಂಗೆ ತುಂಬಾ ಮೀಡಿಯಾ ಆಕ್ಚುಲಿ ಸಜೆಷನ್ ಕೂಡ ಹೇಳಿದ್ದಾರೆ, ಇಷ್ಟೊಂದು ನೀವು ಸ್ಟ್ರೇಟ್ ಫಾರ್ವರ್ಡ್ ಇದ್ರೆ ಇದು ಇಂಡಸ್ಟ್ರಿಲ್ ವರ್ಕ್ ಆಗಲ್ಲ ಅಂತ. ನಾನು ಇಲ್ಲಿ ಟ್ರೆಂಡ್ ಸೆಟ್ ಮಾಡಕ್ ಬಂದಿದ್ದೀನಿ. ನಾನು ಯಾರು ನಡೆದಿರೋ ದಾರಿಲಿ ನಡೆಯಲ್ಲ. ನನ್ನ ಆಕ್ಸೆಪ್ಟ್ ಮಾಡ್ತಾರೆ, ನನ್ನ ಜೊತೆ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತು ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ನಾನು ಯಾರು ಅಂತ. ಅವ್ರು ನನ್ನ ಬಗ್ಗೆ ಮಾತಾಡ್ತಾರೆ. ನನ್ನ ಬಗ್ಗೆ ನನ್ನ ಜೊತೆ ವರ್ಕ್ ಮಾಡದೇ ಇರೋರು ಏನ್ ಬೇಕಿದ್ರೆ ಹೇಳ್ಕೊಂಡು ನನ್ಗೆ ಮ್ಯಾಟ್ರೇ ಇಲ್ಲ. ಐ ಡೋಂಟ್ ಕೇರ್. ನನ್ನ ಜೊತೆ ವರ್ಕ್ ಮಾಡ್ದಿರೋರು ಒಬ್ರು ನನ್ನ ಬಗ್ಗೆ ಕೆಟ್ಟದ್ದು ಹೇಳ್ಬಿಡ್ಲಿ, ನಾನು ಚೇಂಜ್ ಮಾಡ್ಕೊಂತೀನಿ ನನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.